ಇನ್ನು ಮುಡಾದಿಂದ ಅಕ್ರಮವಾಗಿ ನಿವೇಶನ ಕೊಡಿಸಿದಂತ ಆರೋಪ ಚಾಮುಂಡೇಶ್ವರಿ ಶಾಸಕ ಜಿಟಿ ದೇವೇಗೌಡ ವಿರುದ್ಧ ದೂರು ದಾಖಲಾಗಿದೆ. ಮುಡಾದಿಂದ ಅಕ್ರಮವಾಗಿ ನಿವೇಶನ ಕೊಡಿಸಿದಂತ ಆರೋಪ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿಟಿ ದೇವೇಗೌಡ ವಿರುದ್ಧ ಈಗ ಕಂಪ್ಲೇಂಟ್ ಆಗಿದೆ. ಮೈಸೂರು ಲೋಕಾಯುಕ್ತ ಎಸ್ಪಿಗೆ ಸ್ನೇಹಮಯಿ ಕೃಷ್ಣ ದೂರನ್ನು ಕೊಟ್ಟಿದ್ದಾರೆ. ಜಿಟಿಡಿ ವಿರುದ್ಧ ದಾಖಲೆ ಸಮೇತ ಈಗ ದೂರು ಕೊಟ್ಟಿದ್ದಾರೆ ಸ್ನೇಹಮಯಿ ಕೃಷ್ಣ. ಸಿದ್ದರಾಮಯ್ಯ ನಂತರ ಇದೀಗ ಜೆಡಿಎಸ್ ನಾಯಕರುಗಳ ಮೇಲೆ ಕೂಡ ಅರಮನೆಯಲ್ಲೂ ಕೂಡ ದೇವೇಗೌಡರು ಜಿಟಿ ದೇವೇಗೌಡರು ವಿಚಾರವಾಗಿ ಪ್ರಶ್ನೆಗಳಿದ್ವು. ಜಿಟಿ ದೇವೇಗೌಡ ತಮ್ಮ ಪ್ರಭಾವವನ್ನು ಬಳಸಿ ಅಕ್ರಮ ಮಾಡಿರುವಂತಹ ಆರೋಪ. ಕೆ ಚೌಡಯ್ಯಗೆ ಮುಡಾದಿಂದ 6 ಸೈಟ್ಗಳನ್ನು ಜಿಟಿ ದೇವೇಗೌಡರು ಕೊಡಿಸಿದ್ದಾರೆ. 6ರಲ್ಲಿ 2 ಸೈಟ್ಗಳನ್ನು ತಮ್ಮ ಪುತ್ರಿ ಅಳಿಯನಿಗೆ ಕೊಡಿಸಿದ್ದಾರೆ ಅನ್ನೋದು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಸ್ನೇಹಮಯಿ ಕೃಷ್ಣ ಈಗ ದೂರನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ನಂತರ ಇದೀಗ ಬೇರೆ ಪಕ್ಷದ ನಾಯಕರುಗಳು ಕೂಡ ಒಂದು ಪ್ರಶ್ನೆ ಇತ್ತು, ಯಾಕೆ ಮೈಸೂರು ಭಾಗದ ನಾಯಕರು ಸಿದ್ದರಾಮಯ್ಯ ವಿಚಾರವಾಗಿ ಸೈಲೆಂಟ್ ಆಗಿದ್ದಾರೆ ಅನ್ನೋದನ್ನು ಪ್ರಶ್ನೆ ಮಾಡ್ತಾ ಇದ್ರು. ಆದರೆ ಈಗ ಈ ಆರೋಪ, ಇದರ ಬಗ್ಗೆ ತನಿಖೆ ನಡಿಬೇಕಾಗಿದೆ.